ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಮಕೂರಿನ ಬಟವಾಡಿ ಹತ್ತಿರ ಒಬ್ಬರು ಕಸ್ಟಮರ್ ಫೋನ್ ಕರೆ ಮಾಡ್ತಾರೆ. ಇವರು ಮುಂಚೆಯೂ 2-3 ಸಲ ಫೋನ್ ಕರೆ ಮಾಡಿರ್ತಾರೆ. ಕೆಲವೊಂದು ಡೌಟ್ಗಳನ್ನು ಕೇಳಿರ್ತಾರೆ. ಇವರು ಹತ್ತಿರದಲ್ಲಿ ಒಂದು ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ. ಒಟ್ಟಿಗೆ 2 ಫ್ಲೋರ್ ಕಂಪ್ಲೀಟ್ ಆಗಿದೆ. 3ನೇ ಫ್ಲೋರ್ನಲ್ಲಿ ಕಟ್ಟಬೇಕು ಅಂತೇಳಿ, ಬೇರೆ 3ನೇ ಫ್ಲೋರನ್ನು ಕಟ್ಟಬೇಕು ಅಂತ ಅಭಿಲಾಷೆಯಲ್ಲಿ ಇದ್ದಾರೆ. ಇವರು ತುಂಬ ದಿನಗಳಿಂದ ನನ್ನ ವಿಡಿಯೋಗಳನ್ನು ಮತ್ತು ಲೇಖನಗಳನ್ನು ನೋಡ್ತಾ ಇದ್ದರು. ಮೊನ್ನೆ ನನಗೆ ಅರ್ಲಿ ಮಾರ್ನಿಂಗ್ ಫೋನ್ ಕರೆ ಮಾಡಿ, ನಾವು ಮನೆ ಕಟ್ತಾ ಇದ್ದೀವಿ, 2 ಫ್ಲೋರ್ ಕಂಪ್ಲೀಟ್ ಆಗಿದೆ, 3ನೇ ಫ್ಲೋರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಬಂದು ನೋಡಿ ನಮಗೆ ಸಲಹೆ ಕೊಡಿ, ನಿಮ್ಮ ಹತ್ರ ಒಮ್ಮೆ ತೋರಿಸ್ಬೇಕು ಅಂತ ಅಭಿಲಾಷೆ ಇದೆ ಅಂತೇಳಿ ಫೋನ್ ಕರೆ ಮಾಡ್ತಾರೆ. ನಾನು ಸರಿ ಅಂತೇಳಿ ಮನೆ ಕಟ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಹೋದೆ. ಕೆಳಗಡೆ ಫ್ಲೋರನ್ನು ಪರಿಶೀಲನೆ ಮಾಡಿದಾಗ ವಾಸ್ತು ಪ್ರಕಾರ ಪರಿಪೂರ್ಣವಾಗಿ ಇತ್ತು. ಆಗ್ನೇಯದಲ್ಲಿ ಅಡುಗೆ ಮನೆ, ಮಾಸ್ಟರ್ ಬೆಡ್ರೂಮ್, ನೈಋತ್ಯದಲ್ಲಿ, ವಾಯುವ್ಯದಲ್ಲಿ ಬಾತ್ರೂಮ್ ಎಲ್ಲ ಕೊಟ್ಟಿದ್ದಾರೆ. ಉತ್ತರ ಈಶಾನ್ಯದಲ್ಲಿ ಮೇನ್ ಡೋರನ್ನು ಕೊಟ್ಟಿದ್ದಾರೆ. ಬಾಗಿಲೆದುರಿಗೆ ಸಹ ಮಾಡಿದ್ದಾರೆ. ಇದು ಮೊದಲನೇ ಫ್ಲೋರ್. ನೋಡ್ತಿದ್ದಂಗೆ ನನಗೂ ಸಹ ಖುಷಿಯಾಯಿತು. ಯಾರು ಕೊಟ್ಟರು ಸಹ, ಅಂದರೆ ವಾಸ್ತು ಪ್ಲ್ಯಾನು ಅಥವಾ ಸಲಹೆ ಯಾರೇ ಕೊಟ್ಟಿದ್ರು ಚೆನ್ನಾಗಿ ಕೊಟ್ಟಿದ್ದಾರಲ್ಲ, ಒಂದು ಸಂತೃಪ್ತಿಯ ಮನೋಭಾವ ನನಗೂ ಖುಷಿ ತಂತು. ಅನಂತರ 2ನೇ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದಾಗ ನನಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಯಿತು. ಯಾಕೆಂತಂದರೆ ಲಕ್ಷಾಂತರ ವೆಚ್ಚ ಮಾಡಿ ಒಂದು ಮನೆಯನ್ನು ಕಟ್ತಿರ್ತಾರೆ. ಆ ಮನೆ ಕಟ್ಟೋ ಸಂದರ್ಭದಲ್ಲಿ ನಾವು ಬಾಡಿಗೆಗಾದರೂ ಕೊಡಲಿ, ಸ್ವಂತಕ್ಕಾದರೂ ಇದ್ದಂಥ ಒಂದು ಸಂದರ್ಭಗಳೇ ಅದು ಕ್ಲೀನಾಗಿ ಪೂರ್ಣ ಪ್ರಮಾಣವಾಗಿ ವಾಸ್ತು ಪ್ರಕಾರ ಬಂದರೆ ತುಂಬ ಉತ್ತಮ. 2ನೇ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಆಗ್ನೇಯ ದಿಕ್ಕಲ್ಲೇ ಅಡುಗೆ ಮನೆ ಕೊಟ್ಟಿದ್ದಾರೆ. ಅಡುಗೆ ಮನೆಯ ಪಕ್ಕ ಬಾತ್ರೂಮು, ಟಾಯ್ಲೆಟನ್ನು ವ್ಯವಸ್ಥೆ ಮಾಡಿದ್ದಾರೆ. ಅನಂತರ ಆ ಕಡೆ ಒಂದು ಬೆಡ್ರೂಮನ್ನು ಕೊಟ್ಟಿದ್ದಾರೆ. ಅಲ್ಲಿ ದೇವರನ್ನು ಇಡಲಿಕ್ಕೆ ಸರಿಯಾದ ಸ್ಥಳ ಇಲ್ಲ. ದೇವರಿಗೆ ಪಶ್ಚಿಮ ದಿಕ್ಕಲ್ಲಿ ಇಟ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನಿತರೆ ಈ ಕಡೆ ವಾಯುವ್ಯಕ್ಕೆ, ಉತ್ತರಕ್ಕೆ ಬಂದಾಗ ಅಲ್ಲಿ ಪೂರ್ವದಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಬಿಟ್ಟಿದ್ದಾರೆ. ಬಟ್ ಇಲ್ಲಿ ದಕ್ಷಿಣ ದಿಕ್ಕಿಗೆ ಟಾಯ್ಲೆಟ್ ರೂಮ್, ಬಾತ್ರೂಮ್ ಬಂದಾಗ ಅಲ್ಲಿ ದಂಪತಿಗಳಲ್ಲಿ ಮನಸ್ತಾಪ ಉಂಟಾಗುತ್ತೆ. ಅನ್ನಪೂರ್ಣೇಶ್ವರಿಯ ಸ್ಥಾನದಲ್ಲಿ ಒಂದು ರೀತಿ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಅಂದರೆ ನಾವು ಎಷ್ಟೇ ರುಚಿಯಾಗಿ ಅಡುಗೆ ಮಾಡಲಿಕ್ಕೆ ಹೋದಾಗ ಅಡುಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮತ್ತು ದಂಪತಿಗಳಲ್ಲಿ ಕಲಹ ಉಂಟಾದರೆ ದಿನೇ ದಿನೇ ಸ್ವಲ್ಪ ರೈಸ್ ಆಗ್ತಾ ಹೋಗ್ತದೆ. ಇಲ್ಲಿ ಇನ್ನೊಂದು ವಿಚಾರ ಗಮನಿಸೋದಂದರೆ, ಇಲ್ಲಿನ ಅರ್ಧ ಪೊಸಿಷನಿಂದ ಆ ಕಡೆ ಹಿಂಭಾಗದಲ್ಲಿ ಮತ್ತೊಂದು ಮನೆಯನ್ನು ಬಾಡಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೂ ಸಹ ಆಗ್ನೇಯಕ್ಕೆ ಅಡುಗೆ ಮನೆಯನ್ನು ಕೊಟ್ಟಿದ್ದಾರೆ. ವಾಯುವ್ಯಕ್ಕೆ ಟಾಯ್ಲೆಟು, ಬಾತ್ರೂಮ್ ಅಲ್ಲೂ ಸಹ ಬಂದಿದೆ. ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರನ್ನು ಕೊಡೋ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದಾರೆ. ಆ ಕೊಠಡಿ ಅಂದರೆ 3ನೇ ಏನು ರೂಮ್ ಕಟ್ತಾ ಇದ್ದಾರೋ ಅದು ಸಹ ವಾಸ್ತು ಪ್ರಕಾರವಾಗಿ ಇದ್ದದ್ದು ಖುಷಿ ತಂತು. ಇಲ್ಲಿ 2ನೇ ಕೊಠಡಿ ಅಂದರೆ 2ನೇ ಫ್ಲೋರ್ನಲ್ಲಿ ಫಸ್ಟ್ಗೆ ಕಟ್ತಾ ಇರ್ತಕ್ಕಂಥ ಫ್ಲಾಟ್ನಲ್ಲೇ ಸ್ವಲ್ಪ ಮಟ್ಟಿಗೆ ಮಿಸ್ಯೂಸ್ ಆಗಿದೆ. ಇನ್ನು 3ನೇ ಫ್ಲೋರ್ ಇನ್ನೂ ರನ್ ಆಗಿಲ್ಲ. ಅಲ್ಲಿ ಅದೇ ಥರ ಇವರ ಮಾಸ್ಟರ್ ಬೆಡ್ರೂಮ್ ಮೇಲೆ ಬಾತ್ರೂಮ್ ಮಾಡಬೇಕು ಅಂತ ಇದ್ದರು. ಅದೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಅದು ಬೇಡ, ಅಲ್ಲಿ ಬಾತ್ರೂಮ್ ಬೇಡ, ವಾಯುವ್ಯಕ್ಕೆ ಇದು ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟೆ. ಹಾಗೆ ಸೋಲಾರನ್ನು ಈ ಕಡೆ ಅಂದರೆ
ಅಡುಗೆ ಮನೆಯ ಪಕ್ಕ ಇವರೇನು ದೇವ್ರ ಮನೆ ಮಾಡ್ತಾರೋ ಅದ್ರ ಪಕ್ಕದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಬರ್ತದೆ, ಅದ್ರ ಮೇಲೆ ಸೋಲಾರ್ ಬರ್ತಾ ಇದೆ. ಇಲ್ಲಿ ಇನ್ನಿದ್ದೆಲ್ಲ ವಾಸ್ತು ಪ್ರಕಾರ ಮಾಡ್ಕೊಳ್ಳಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈ ಮನೆಯನ್ನು ಕಟ್ಟಿಸ್ಲಿಕ್ಕೆ ಬೆಂಗಳೂರಿಂದ ಒಂದಿಬ್ಬರು ಜ್ಯೋತಿಷ್ಯರು ಬಂದು ವಾಸ್ತು ಸಲಹೆಯನ್ನೆಲ್ಲ ಕೊಟ್ಟು ಹೋಗಿದ್ದರೂ ಸಹ ಪೂರ್ಣ ಪ್ರಮಾಣವಾಗಿ ಸರಿಯಾದ ಮಾರ್ಗದರ್ಶನವನ್ನು ಈ ಫ್ಯಾಮಿಲಿಗೆ ತಿಳಿಸ್ಲಿಕ್ಕೆ ಆಗಲಿಲ್ಲ. ತುಂಬ ಬೇಸರದ ವಿಷಯ ಏನು ಅಂತಂದರೆ, ಸಾಧಾರಣವಾಗಿ ನಾವು ಹೆಚ್ಚಿನ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವೀಕ್ಷಕರೇ, ಯಾರೇ ಆಗಲಿ ಲಕ್ಷಾಂತರ ರೂಪಾಯಿ ಮನೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಜ್ಯೋತಿಷ್ಯರನ್ನು, ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮನೆ ಕಟ್ತಕ್ಕಂಥದ್ದು ತುಂಬ ಉತ್ತಮ. ನೀವು ಅರ್ಧಂಬರ್ಧ ಕಟ್ಟಿ ಆದಮೇಲೆ ಬದಲಾವಣೆನೂ ಮಾಡೋಕ್ಕಾಗಲ್ಲ, ಸಲಹೆ ಕೊಡೋವ್ರಿಗೂ ಯಾವುದೇ ದಾರಿ ತೋರ್ಸೋಕ್ಕಾಗಲ್ಲ. ಆ ಕಾರಣದಿಂದ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟ ವಿಚಾರ, ಬಟ್ ಮುಂಚಿತವಾಗಿ ಸಂಪರ್ಕಿಸಿದರೆ ತುಂಬ ಉತ್ತಮ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.